ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಗನಿಗೆ ಇವತ್ತು ಪನ್ನೀರ್ ಪಲಾವ್ ಮಾಡೋಣ ಅಂತ. ಬಿಕಾಸ್ ಪನ್ನೀರ್ ಇತ್ತು, ತುಂಬ ದಿನವೂ ಕೂಡ ನಾವು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡಿಡೋದಕ್ಕಾಗಲ್ಲ. ಅದು ಯಾವಾಗಲೂ ನಾನು ಪನ್ನೀರ್ ಬಟರ್ ಮಸಾಲ ಮಾಡ್ತಾನೆ ಇದ್ದೆ. ಅದು ತಿಂದು ಅವ್ರಿಗೂ ಕೂಡ ಬೇಜಾರಾಗಿದೆ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಹೇಗಿದ್ರೂ ತರಕಾರಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಪನ್ನೀರ್ನೂ ಕೂಡ ಸೇರಿಸ್ಬಿಟ್ಟು ಮಾಡೋಣ. ಪನ್ನೀರ್ ಪಲಾವ್ ನಮಗೂ ಕೂಡ ಚೆನ್ನಾಗಿರುತ್ತೆ. ಹೇಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಹೇಗೆ ಅಂತ ನೋಡೋಣ ಅಂತ ಅನ್ನಿಸ್ತು. ಪನ್ನೀರ್ ಪಲಾವ್ನ ಇವತ್ತು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಓಕೆ, ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ಅದರ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕೊನೆಯವರೆಗೂ ವೀಡಿಯೋ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ತುಪ್ಪದಲ್ಲಿ ಪನ್ನೀರನ್ನ ಹುರಿದು ಇಟ್ಕೊಂಡಿದ್ದೀನಿ. ಆ ರೀತಿ ಕೆಂಪಗೆ ಹುರಿದು ಇಟ್ಕೊಬೇಕು. ಅದಾದಮೇಲೆ ನಾವು ಒಗ್ಗರಣೆ, ಇವಾಗ ಪಲಾವ್ಗೆ ನಾವು ಪಲಾವ್ ಎಲೆ ಹಾಕೋದು, ಲವಂಗ, ಏಲಕ್ಕಿ, ಚಕ್ಕೆ ಇದೆಲ್ಲನೂ ಕೂಡ ಒಗ್ಗರಣೆಗೆ ಹಾಕ್ಕೊಬೇಕು. ಅದಾದಮೇಲೆ ಅದು ಚೆನ್ನಾಗಿ ಸ್ವಲ್ಪ ಕೆಂಪಗೆ ಆದ ನಂತರ ಈರುಳ್ಳಿನ ಬಡಿಸ್ಕೊತೀನಿ. ಸೊ ಇದು ಬಂದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲನೂ ಕೂಡ ಹಾಕಿಬಿಟ್ಟು ರುಬ್ಕೊಂಡಿದ್ದೆ. ಸೊ ಅದನ್ನು ಕೂಡ ಸೇರಿಸ್ಕೊಂಡು ಆಮೇಲೆ ಟೊಮೊಟೊ ಮತ್ತು ಒಂದು 4 ಹಸಿಮೆಣ್ಸಿಕಾಯಿನೂ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲಾವ್ಗೆ. ಸೊ ಅದೆಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇನ್ನು ಸ್ಪೈಸಿ ಐಟಮು ಅಂದರೆ ಖಾರದ ಪುಡಿ, ಧನಿಯಾ ಮಸಾಲ, ಅದ್ರ ಜೊತೆಗೆ ಗರಂ ಮಸಾಲ, ಈ ಮೂರೂ ಕೂಡ ಸೇರಿಸ್ಬಿಟ್ಟು, ಅಂದರೆ ನಮಗೆ ರುಚಿಗೆ ತಕ್ಕಷ್ಟು ಹಾಕಬೇಕು. ಗರಂ ಮಸಾಲೆನ ಜಾಸ್ತಿ ಹಾಕಬೇಡಿ. ಈ ಬಿಸಿಲು ಟೈಮಲ್ಲಂತೂ ತುಂಬಾ ಗಂಟ್ಲೆಲ್ಲ ಉರಿ ಅಂತ ಅನಿಸೋದು. ಮಸಾಲೆ ಜಾಸ್ತಿ ಆದಷ್ಟು ನೀರು ಜಾಸ್ತಿ ಕುಡಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು, ನಾನು ಕೂಡ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ತರಕಾರಿಗಳನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಬದನೆಕಾಯಿ, ಆಲೂಗಡ್ಡೆ ಹಾಗೆ ಬೀನ್ಸು ಈ ಮೂರನ್ನು ಮಾತ್ರ ಹಾಕಿದ್ದೀನಿ. ಕ್ಯಾರೆಟ್, ಬೀಟ್ರೂಟ್ ಎರಡೂ ಕೂಡ ಸ್ಕಿಪ್ ಮಾಡಿದ್ದೀನಿ. ಇದಕ್ಕೆ ಬಟಾಣಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲಿ ಬಟಾಣಿ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಬರೀ ತರಕಾರಿನ ಹಾಕಿದೆ. ಸೊ ಅದಕ್ಕೆ ರೈಸ್ ಹಾಕಿ ನೀಟಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ, ಅದೆಲ್ಲ ಆದ ನಂತರ ನಾವು ಪನ್ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಪನ್ನೀರನ್ನ ಯಾವುದೇ ಕಾರಣಕ್ಕೂ ಒಗ್ಗರಣೆಗೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಅನ್ನದ ಜೊತೆ ಮಿಕ್ಸ್ ಮಾಡಿ, ಅದಾದ ನಂತರ ನಾವು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿದರೆ ಸೊ ಪಲಾವ್ ರೆಡಿ ಆಗುತ್ತೆ. ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡೋದು, ಹಾಗೆ ದೀಪ ಹಚ್ಚೋದು ಇದೇ ಆಗಿತ್ತು. ಹಾಗೆ ಇವಾಗ ಸದ್ಯಕ್ಕೆ ಪರಿಸ್ಥಿತಿನಲ್ಲಿ ನಾನು ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದಕ್ಕಾಗಲ್ಲ. ಸೊ ಯುಗಾದಿ ಹಬ್ಬಕ್ಕೆ ಅಂತ ಏನು ಪರ್ಟಿಕ್ಯುಲರಾಗಿ ತೊಗೊಂಡಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಆನ್ಲೈನಲ್ಲಿ ಒಂದು 2-3 ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದೇ ಸ್ಯಾರಿಗಳಿದೆ. ಅದಕ್ಕೋಸ್ಕರ ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಹೇಳಿ ನಮ್ಮ ಮನೆಯವರು ಇಷ್ಟು ಅಮೌಂಟ್ ಅಂತ ನನಗೆ ಕೊಟ್ಟಿದ್ದರು. ಸೊ ಏನು ಬೇಕಾದರೂ ತಗೋ ಅಂತ ಹೇಳಿಬಿಟ್ಟು ಈ ಸರಿ ಫಾರ್ ದ ಫಸ್ಟ್ ಟೈಮ್ ನನಗೆ ತುಂಬ ಖುಷಿಯಾಗುತ್ತೆ. ಆದರೆ ಆ ಸ್ಯಾರಿ ಬಂದ ಮೇಲೆ ನಿಮಗೆ ತಿಳಿಸ್ತೀನಿ ಯಾಕೆ ಅಂತ ಹೇಳಿ. ಅದು ಸ್ವಲ್ಪ ಕಲರು ಸೆಲೆಕ್ಟ್ ಮಾಡೋದು ಇದೆಲ್ಲ ತುಂಬಾ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮಾಡಿಕೊಂಡೇ ಕೂತಿದ್ದೆ. ಬೆಳಗ್ಗೆಯಿಂದ ನಂಗೆ ಕಣ್ಣೆಲ್ಲ ತುಂಬ ಪೇಯ್ನ್ ಆಗಿಬಿಟ್ಟಿದೆ. ಸೊ ಹಂಗೂ ಕೂಡ ಮಧ್ಯಾಹ್ನ 1 ಅವರ್ ಮಲ್ಕೊಂಡ್ಬಿಟ್ಟೆ. ಕಣ್ಣೆಲ್ಲ ತುಂಬ ಪೇಯ್ನ್ ಆಗ್ತಾಯಿದೆ ಅಂತ ಹೇಳಿ ಮೊಬೈಲ್ ನೋಡಿ. ಸೊ ಶಾಪ್ಗೆ ಹೋಗ್ಬಿಟ್ಟು 1-2 hours ನಾವು ಸ್ಪೆಂಡ್ ಮಾಡಿ ಬಂದುಬಿಟ್ರೆ ಬೆಟರ್. ಆದರೆ ಆನ್ಲೈನಲ್ಲಿ ನಾವು ಸ್ಯಾರಿನ ತೊಗೋತೀವಿ ಅಂತ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ನನಗೂ ಕೂಡ ಅದೇ ಆಯಿತು, ಇವತ್ತೆಲ್ಲ ಅದೇ ಆಗಿದೆ. ಸೊ ಓಕೆ, ಫೈನಲಾಗಿ ಪರ್ಚೇಸ್ ಮಾಡಿದೆ. ಅದು ಕೂಡ ಆನ್ ದ ವೇ. ಇನ್ನು 3-4 ಡೇಸಲ್ಲಿ ಬರುತ್ತೆ ಸ್ಯಾರಿ. ಅದು ಬಂದಮೇಲೆ ಆದರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ಯಾವಾಗಲಾದರೂ ಅದನ್ನು ಉಟ್ಕೊಂಡಾಗ ಶೇರ್ ಮಾಡ್ತೀನಿ. ಓಕೆ, ಸೊ ಓಕೆ, ಇವಾಗ ಮಗ ಓದ್ಕೋತಾ ಇದ್ದಾರೆ. ಅವನಿಗೆ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಹೋದ ಮಕ್ಳುಗಳಿಗೆ ಏನಾದರೂ ಸ್ನ್ಯಾಕ್ಸ್ ಅಂತ ಕೊಟ್ಟರೆ ತಿನ್ಕೊಂಡು ಆರಾಮಾಗಿ ಓದ್ಕೊತಾರೆ. ಇಲ್ಲ ಅಂದರೆ ಅವ್ರಿಗೆ ನಿದ್ದೆ ಬಂದುಬಿಡುತ್ತೆ. ಇವಾಗ ಮೊನ್ನೆ ಆಲೂಗಡ್ಡೆ ಪಲ್ಯ ಮಾಡಿ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಸೊ ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಕಲಿಸಿದ್ದೀನಿ ಬೋಂಡ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ಆಲೂಗಡ್ಡೆ ಪಲ್ಯನೂ ಕೂಡ ಇದೆ. ಮೆಣಸಿಕಾಯಿ ಎಲ್ಲನೂ ತೆಗೆದಾಕ್ಬಿಟ್ಟು ಸದ್ಯಕ್ಕೆ ಇವಾಗ ಅವನು ಒಬ್ಬಂಗೆ ಮಾತ್ರ ಮಾಡ್ಕೊಡ್ತೀನಿ. ಸೊ ನಮಗೆ ಆಲೂಗಡ್ಡೆನ ಸ್ಲೈಸ್ ಮಾಡಿಬಿಟ್ಟು ಆಲೂಗಡ್ಡೆ ಬಜ್ಜಿನ ಮಾಡ್ಕೊಬೇಕು.
ಸೊ ಇದರಲ್ಲೇನು ತುಂಬ ಕಡಿಮೆ ಆಗುತ್ತೆ, ಜಾಸ್ತಿ ಏನು ಆಗೋದಿಲ್ಲ. ಅದಕ್ಕೋಸ್ಕರ ಮಗನಿಗೆ ಬೋಂಡ ಅಂದರೆ ಸಂಜೆ ಬರ್ತಿದ್ದಾಗೆ ಸ್ನ್ಯಾಕ್ಸ್ ಮಾಡಬೇಕಲ್ವ. ಸೊ ಹಾಗಾಗಿ ಇವಾಗ ಅವನಿಗೆ ಆಲೂಗೆಡ್ಡೆ ಬೋಂಡನ ಮಾಡಿಕೊಡ್ತಾ ಇದ್ದೀನಿ. ಅವನದಾದ ನಂತರ ನಾವು ಒಂದು 4 ಮಾತ್ರ ಬಜ್ಜಿನ ಹಾಕ್ಕೊಂಡ್ವಿ. ಇವಾಗೇನೋ ಬಜ್ಜಿ ಬೋಂಡ ಇದೆಲ್ಲ ಅಷ್ಟು ಇಂಟ್ರೆಸ್ಟೇ ಇಲ್ಲ ನಮಗೆ ತಿನ್ನೋದಕ್ಕೆ. ಮೊದಲು ಅಂದರೆ ತುಂಬಾ ಮಾಡ್ತಾಯಿದ್ದೆ. ಇವಾಗ ತಿಂಗಳಿಗೆ 1 ಸಲನೋ ಅಥವಾ 2 ಸಲನೋ ಅಷ್ಟೇ ನಾನು ಮಾಡ್ತಾ ಇರೋದು. ಸೊ ಅದೆಲ್ಲ ಆದ ನಂತರ ಮಗನಿಗೆ ಅಕ್ಕಿ ರೊಟ್ಟಿ ಹಾಕ್ಕೊಟ್ಟೆ, ಬಿಕಾಸ್ ಅವನು ರಾಗಿ ರೊಟ್ಟಿ ತಿನ್ನೋದಿಲ್ಲ. ಅದಕ್ಕೆ ಅಕ್ಕಿ ರೊಟ್ಟಿ ಹಾಕ್ಕೊಟ್ಟೆ. ನಾನು ಮಧ್ಯಾಹ್ನ ಏನು ಸಾಂಬಾರೇನು ಮಾಡಿರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ನ ಮಾಡಲಿಲ್ಲ ನಾನು. ಬರೀ ಟೈಮ್ ಪಾಸ್ ಮಾಡಿದ್ದೆ ಆಯಿತು, ಹಾಗೆ ಹೀಗೆ ಮೊಬೈಲ್ ನೋಡಿಕೊಂಡು. ಇವಾಗ ರಾಗಿ ರೊಟ್ಟಿ ಮಾವನು ಕೂಡ ತುಂಬ ದಿವಸದಿಂದ ರಾಗಿ ರೊಟ್ಟಿನ ಕೇಳ್ತಾಯಿದ್ರು. ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ಹಾಕ್ತೀಯ, ರಾಗಿ ರೊಟ್ಟಿನೇ ಹಾಕಲ್ಲ ಅಂತ. ಸೊ ಓಕೆ, ಇವತ್ತು ಹೇಗಿದ್ರು ಮಗನಿಗೆ ಫ್ರಿಜ್ಜಲ್ಲಿ ಹಿಟ್ಟಿದ್ದೆ, ಸ್ವಲ್ಪ ಹಿಟ್ಟು ಮಿಕ್ಕಿದ್ದು ಅಕ್ಕಿ ರೊಟ್ಟಿದು. ಸೊ ಅದಕ್ಕೇ ಅವನೊಬ್ಬಂಗೆ ಆಗುತ್ತೆ ಅಂತ ಹೇಳಿ ಅವನೊಬ್ಬಂಗೆ ಹಾಕ್ಕೊಟ್ಬಿಟ್ಟು ಇವಾಗ ಪಲ್ಯ ಇದೆ. ಸೊ ಪಲ್ಯದ ಜೊತೆ ಹಾಗೆ ರಾಗಿ ರೊಟ್ಟಿ ತಿನ್ನೋಣ. ನೈಟ್ ಟೈಮು ರಾಗಿ ರೊಟ್ಟಿ ತಿನ್ನೋದು ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ಇರೋದಿಲ್ಲ. ನಾವು ಏನು ವಾಕ್ ಮಾಡೋದೇ ಬೇಡ, ಬೇಕಾದರೆ ತಕ್ಷಣ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಬೋದು. ಬೇಗ ಜೀರ್ಣನೂ ಕೂಡ ಆಗುತ್ತೆ ರಾಗಿ ರೊಟ್ಟಿ. ಸೊ ಇದೆಲ್ಲ ಆದಮೇಲೆ ಇನ್ನು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡೆ. ಇನ್ನು ಬೆಳಗ್ಗೆಗೆ ಮತ್ತೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಅವನು 5 ಗಂಟೆಗೆ ಎದ್ದೇಳೋದ್ರಿಂದ ಸೊ ನಾನು ಅವನ ಜೊತೆನೇ ಎದ್ಬಿಡ್ತೀನಿ. ಸೊ ಆವಾಗಲೇ ಚಪಾತಿ ಹಿಟ್ಟೆಲ್ಲ ಮಿದ್ದಿಟ್ಟು ಹಾಗೆ ಪಲ್ಯನೂ ಕೂಡ ಮಾಡಿಕೊಂಡೆ. ಸೊ ಅವನ್ನ ಸ್ಕೂಲಿಗೆ ಕಳಿಸಿದ ನಂತರ ಹೊರಗಡೆ ಸ್ವಲ್ಪ ತುಂಬ ಧೂಳಾಗಿತ್ತು. ಅದನ್ನೆಲ್ಲನೂ ಕೂಡ ತೊಳೆದೆ, ಹೊರಗಡೆ ಎಲ್ಲ ತೊಳೆದು, ಹಾಗೆ ಹಸು ತಪ್ಪೆ ಎಲ್ಲ ಇಕ್ಕಿತ್ತಲ್ಲ ಅದನ್ನೆಲ್ಲನೂ ಬಾಚಿಬಿಟ್ಟು. ಸೊ ನಾನು ಆದಷ್ಟು ಸಂಜೆ ಟೈಮ್ ಸ್ನಾನ ಮಾಡ್ತೀನಿ, ಯಾಕಂದರೆ ನೈಟ್ ಆರಾಮಾಗಿ ನಿದ್ದೆ ಬರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೆಲ್ಲ ಕೆಲಸಗಳಿರುತ್ತೆ, ತುಂಬಾ ಸ್ವೆಟ್ ಆಗ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಸ್ನಾನ ಮಾಡಲ್ಲ. ವಾರ ಇದ್ದಿದ್ದ ದಿನ ಮಾತ್ರ ಬೆಳಗ್ಗೆ ಹೊತ್ತು ಸ್ನಾನ ಮುಗಿಸ್ಕೊತೀನಿ. ಇವಾಗ ಅಲ್ಲೆಲ್ಲ ಫುಲ್ಲು ತೊಳೆದು ಇದೆಲ್ಲ ಮಾಡಿದ್ದಕ್ಕೆ ತುಂಬಾ ಸ್ವೆಟ್ ಆಗಿಬಿಟ್ಟಿದೆ. ಬಟ್ ಆದರೂ ಕೂಡ ಸಂಜೆವರೆಗೂ ಸ್ವಲ್ಪ ಕೆಲಸಗಳೇ ಇದೆ, ಅದೆಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಸ್ನಾನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಕೂಡ ಮನೆ ಕಸ ಗುಡಿಸೋದಿದೆ, ಹಾಗೆ ಬಟ್ಟೆಗಳೆಲ್ಲ ತುಂಬ ದಿವಸದಿಂದ ಹೋಗದೇ ಇರಲಿಲ್ಲ, ಅದೆಲ್ಲನೂ ಕೂಡ ಒಗೆದು ಒಣಗಾಕಿದ್ದೆ. ಅದನ್ನೆಲ್ಲನೂ ಫೋಲ್ಡ್ ಮಾಡಿ ಇವಾಗ ಮನೆ ಕಸ ಎಲ್ಲನೂ ಗುಡಿಸ್ಕೊಂಡೆ. ಇನ್ನು ಗುಡಿಸ್ಕೊಂಡ್ಮೇಲೆ ಸ್ವಲ್ಪ ಅದು ಇದು ಕೆಲಸ ಇತ್ತು, ಹಾಗೆ ಮನೆ ಹತ್ರ ಕೆಲವೊಬ್ಬರು ಬಂದಿದ್ದರು, ಅದೆಲ್ಲ ಮುಗಿಸ್ಕೊಂಡು ಈಗ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಗನಿಗೆ ಒಗ್ಗರಣೆ ಪುರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ನು ಕೇಳ್ತಾನೆ ಇದ್ದ, ಅಂದರೆ ಸಂಜೆ ಬರ್ತಿದ್ದ ಹಾಗೆ ಏನಾದ್ರು ಕೇಳ್ತಾನೆ. ಇವತ್ತು ಸದ್ಯಕ್ಕೆ ಬೇರೆ ಏನೂ ಇರಲಿಲ್ಲ ಮನೆಯಲ್ಲಿ. ಸದ್ಯಕ್ಕೆ ಮನೆಯಲ್ಲಿ ದಿನಸಿ ಐಟಮು ಕೂಡ ಖಾಲಿಯಾಗಿತ್ತು. ಅದನ್ನೆಲ್ಲ ತರಿಸೋವರೆಗೂ ಇವಾಗ ಸದ್ಯಕ್ಕೆ ಪುರಿ ಇತ್ತು ಮನೆಯಲ್ಲಿ. ಪುರಿ ಇದ್ದಿದ್ದರಿಂದ ಒಗ್ಗರಣೆ ಪುರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಖಾರವಾಗಿ ಮಾಡಿದ್ದೆ. ಅವನಿಗೆ ಖಾರವಾಗಿದ್ದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಆಫ್ಕೋರ್ಸ್ ನಿನ್ನೆ ನೈಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಒಗ್ಗರಣೆ ಪುರಿ ಮಾಡಿ ಆದಮೇಲೆ ಸೊ ಊಟ ಮಾಡಿ, ಊಟನೂ ಕೂಡ ಯಾರೂ ಮಾಡಲಿಲ್ಲ, ಯಾಕಂದರೆ ಫಿಶ್ ತೊಗೊಂಡು ಬಂದಿದ್ರು. ತವಾ ಫ್ರೈನೇ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬೋಯಿತು. ಸೊ ಇನ್ನು ಮಾವನು ಕೂಡ ಅಷ್ಟೇ ಊಟ ಬೇಡ ಅಂತ ಹೇಳಿದ್ರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಅವ್ರಿಗೂ ಬಾಳೆಹಣ್ಣು ಕೊಟ್ಬಿಟ್ಟು ಸೊ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಮಲಗಿಸಿದಾಯಿತು. ಇನ್ನು ನಾವು ತವಾ ಫ್ರೈ ಮಾಡ್ಕೊಂಡು ತಿಂದ್ವಿ ಅಲ್ವಾ. ಸೊ ಅದೆಲ್ಲ ಅಷ್ಟು. ಇನ್ನು ಯಾರೂ ಊಟ ಮಾಡಲಿಲ್ಲ, ರಾತ್ರಿ ಎಲ್ಲ ಓದ್ಕೊಂಡಿದ್ದ. ಸೊ ಅವನು 9 ಗಂಟೆಗೆಲ್ಲ ಮಲ್ಕೊಂಡ ಮಗ. ಈಗ ಬೆಳಗ್ಗೆ 5 ಗಂಟೆಗೆ ಎದ್ದು ಅವನಿಗಿವತ್ತು ಏನು ತಿಂಡಿ, ಡೈಲಿ ಅದೇ ಒಂದು ಯೋಚನೆ ಎಲ್ಲರಿಗೂ, ಏನು ತಿಂಡಿ ಮಾಡೋದು ಬೆಳಗ್ಗೆ ಎದ್ದು ಅಷ್ಟೇ. ಸೊ ಮಕ್ಳುಗಳು ಸ್ಕೂಲ್ಗೆ ಹೋಗೋದ್ರಿಂದ ಅವ್ರಿಗೆ ಏನು ಫೇವ್ರೇಟೋ ಅದನ್ನೇ ಮಾಡಬೇಕಾಗುತ್ತೆ, ಇಲ್ಲ ಅವ್ರು ಏನು ತಿಂತಾರೋ ಅದನ್ನೇ ಕೂಡ ಮಾಡಿಕೊಡ್ಬೇಕಾಗತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ನಮಗೂ ಅದು ಕಂಫರ್ಟಬಲ್ ಆಗಲ್ಲ. ಅಯ್ಯೋ ಇವತ್ತು ಇದು ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಫೈನಲಾಗಿ ಇವತ್ತು ಪುಳಿಯೋಗರೆ ತಿಂತೀನಿ ಅಂತ ಹೇಳ್ದೆ ನಾನು. ಅದು ಒಂದೇ. ಸೊ ಪುಳಿಯೋಗರೆ ಈ ಬಿಸಿಲು ಟೈಮ್ನಲ್ಲಿ ಮಧ್ಯಾಹ್ನ ಟೈಮ್ ತಿನ್ನೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಮಧ್ಯಾಹ್ನದ ಮೇಲೆ ಅವ್ನಿಗೆ ಎಕ್ಸಾಮ್ ಇರೋದು, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಕ್ಸಾಮ್ ಇಲ್ಲ. ಮಧ್ಯಾಹ್ನದ ಮೇಲೆ ಎಕ್ಸಾಮ್ ಇರೋದ್ರಿಂದ ಸೊ ದಾಹ ಆಗ್ತಾ ಇರುತ್ತೆ ಜಾಸ್ತಿ. ಇದು ಪುಳಿಯೋಗರೆ ತಿಂದರೆ ಅಂತ ಹೇಳ್ಬಿಟ್ಟು, ಬಟ್ ಮಾಡಿಕೊಡಿ ತಿಂತೀನಿ ಅಂತ ಹೇಳಿದ್ನಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಏನು ಮಾಡೋದು ಅನ್ನೋದೇ ನಂಗೆ ತಲೆಗೆ ಬರೋದಿಲ್ಲ. ಒಂದೊಂದು ಟೈಮ್ ಹೀಗೆ ರಾತ್ರಿ ಎಲ್ಲ ಯೋಚನೆ ಮಾಡಿ ಕೊನೆಗೆ ಬೆಳಗ್ಗೆಗೆ ಏನೋ ಒಂದು ಮಾಡಿಬಿಡೋಣ, ರೊಟ್ಟಿ ಹಾಕ್ಕೊಡ್ತೀನಿ ಅಂತಲೂ ಕೂಡ ಹೇಳಿದೆ. ರೊಟ್ಟಿ ಬೇಡ ಅಂದ. ಸೊ ಓಕೆ ಅಂದ್ಬಿಟ್ಟು
ಇವಾಗ ಸದ್ಯಕ್ಕೆ ಅವ್ನಿಗೆ ಎಲ್ಲನೂ ಮಾಡಿ ಕೊಟ್ಟು ಕಳಿಸ್ದೆ. ಹಾಗೆ ತಿಂಡಿನೂ ಕೂಡ ಸ್ವಲ್ಪ ತಿಂದ ಅಷ್ಟೇ, ಸ್ವಲ್ಪ ತಿಂದ್ಬಿಟ್ಟು ಹೋಗಿದ್ದಾನೆ. ಇವಾಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ಅಲ್ಲೇ 2 ಡೇಸ್ ಆಯ್ತಲ್ವ ನಾನು ವ್ಲಾಗ್ನೇ ಹಾಕಿರಲಿಲ್ಲ. ಸೊ ಹಿಂಗೇ ಒಂದೊಂದು ಸರಿ ಅದು ಹೆಂಗೆ ಆಗುತ್ತೋ, ನೆನ್ನೆನೇ ಎಡಿಟಿಂಗ್ ಎಲ್ಲ ಮುಗಿಸ್ಕೊಬೇಕಿತ್ತು, ಬಟ್ ಆಗಲಿಲ್ಲ. ಅದಕ್ಕೆ ಇವತ್ತು ಫೈನಲಾಗಿ ಎಂಡ್ ಮಾಡಿಬಿಡೋಣ ವ್ಲಾಗ್ನ. ಹಾಲೆ 2 ಡೇಸ್ ಆಯಿತು ನಾನು ವ್ಲಾಗು ಕೂಡ ಹಾಕಿ ಅಂತ ಹೇಳಿ ಇವತ್ತು. ಸೊ ಫೈನಲಾಗಿ ವ್ಲಾಗ್ ಹಾಕ್ತಾ ಇದ್ದೀನಿ. ಹಾಗೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ವ್ಲಾಗ್ ನೋಡಿದರೆ, ನನ್ನ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ನಿಮ್ಮ ಸಪೋರ್ಟು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.